ದೇವರು ನಮ್ಮ ಮಾತನ್ನು ಪ್ರಾರ್ಥನೆಯನ್ನು ಕೇಳಿ ಕಿವಿಗೊಡುವಂತ ದೇವರಾಗಿದ್ದಾನೆ. ಆತನು ನನ್ನ ವೈಯಕ್ತಿಕ ದೇವರು ಎಂಬುದನ್ನು ನಿರೂಪಿಸಿಕೊಟ್ಟಿದ್ದಾನೆ. ಆತನು ಬೇಡುವವರಿಗೆ ಭರವಸೆ ನೀಡುತ್ತಾನೆ. ಆತನೇ ನಮ್ಮ ಆಶ್ರಯ ಸ್ಥಾನವಾಗಿದ್ದಾನೆ. 4ನೇ ಪಾಠ ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ದೇವರ ಮಕ್ಕಳಿಗೆ ನಮಸ್ಕಾರ. 4ನೇ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತೇನೆ. ಈ 4ನೇ ಪಾಠದಲ್ಲಿ ದೇವರು ನಮ್ಮ ಮಾತನ್ನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಬೇಕಾಗಿರ್ತಕ್ಕಂಥ ಆಶೀರ್ವಾದಗಳನ್ನು ಕೊಡುವಂಥ ದೇವರಾಗಿದ್ದಾನೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು, ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಕೀರ್ತನೆ 34:17 ಸ್ಮರಣ ವಾಕ್ಯವನ್ನು ಓದಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. 34ನೇ ಅಧ್ಯಾಯ 17ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವನು ಬಿಡಿಸುತ್ತಾನೆ. ದೇವರು ತನ್ನ ಮಕ್ಕಳು ಅಥವಾ ತನ್ನ ಸೃಷ್ಟಿಯ ಜೊತೆ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಟಿದ್ದಾನೆ ಅಂತಕ್ಕಂಥ ಅಂಶ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಕೀರ್ತನೆಗಾರರು ಅದನ್ನು ತುಂಬ ಸೊಗಸಾಗಿ ಬರೆದಿದ್ದಾನೆ. ಹೇಳಿ, ವಿವರಿಸಿ. ಪದೇ ಪದೇ ಕೀರ್ತನಗಾರನು ಒಂದು ವಿಷಯವನ್ನ ಎತ್ತಿ ಹಿಡಿತಾ ಇದ್ದಾನೆ. ಅದ್ಯಾವ ವಿಷಯ ಅಂದರೆ, ದೇವರು ನಮ್ಮನ್ನ ಆಳುತ್ತಾನೆ, ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಮ್ಮನ್ನು ನಡೆಸಿಕೊಂಡು ಹೋಗುತ್ತಾನೆ. ಅದು ಮಾತ್ರವಲ್ಲದೆ ನಮ್ಮ ಜೊತೆಯಲ್ಲಿ ಇನ್ನೂ ನಿಕಟವಾದ ಸಂಬಂಧವನ್ನು ಬೆಳೆಸಲು ಇಷ್ಟಪಡುತ್ತಾನೆ. ಹಿ ವಾಂಟ್ಸ್ ಟು ಬಿ ಯುವರ್ ಪರ್ಸನಲ್ ಗಾಡ್. ವೈಯಕ್ತಿಕವಾಗಿ ನನ್ನ ದೇವರು, ನಾನು ಆತನ ಪ್ರಜೆ ಎಂಬುದನ್ನು ನಿರೂಪಿಸಿಕೊಟ್ಟಿದ್ದಾನೆ. ಅದು ಮಾತ್ರವಲ್ಲ, ದೇವರು ಎಷ್ಟು ಹತ್ತಿರವಾಗಿ ನಮ್ಮ ಜೊತೆಯಲ್ಲಿ ಇರಬೇಕು ಅಂದರೆ, ಕೀರ್ತನೆಗಳು 73ನೇ ಅಧ್ಯಾಯ 23-25ನೇ ವಚನದಿಂದ ನಾವು ಗಮನಿಸುವಾಗ, ಆದರೂ ಸದಾ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದೇನೆ, ನೀನು ನನ್ನ ಬಲಗೈಯನ್ನು ಹಿಡಿದು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ಯಾರು ಅವಶ್ಯ, ಇಹಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ಯಾರನ್ನು ಬಯಸುವುದಿಲ್ಲ. ಅಂದರೆ ದೇವರಿಗೂ ನಮಗೂ ಇರ್ತಕ್ಕಂಥ ಒಂದು ಸಂಬಂಧ ಎಷ್ಟಂದರೆ, ಆತನು ಪರಲೋಕದಲ್ಲಿದ್ದಾನೆ, ನಾವು ಈ ಲೋಕದಲ್ಲಿದ್ದೇವೆ. ಆತನು ಮೇಘಗಳೊಡನೆ ಬಂದು ನಮಗೆ ಸಹಾಯವನ್ನು ಮಾಡುತ್ತಾನೆ. ಇವೆಲ್ಲವನ್ನು ನಾವು ಕಲಿತುಕೊಂಡಾಗ ದೇವರು ನಮಗೆ ಹತ್ತಿರವಾಗಿದ್ದಾನೆ. ಮೋಶೆಯನ್ನು ಆ ಬೆಟ್ಟಕ್ಕೆ ಕರೆದಾಗ, ನೀನು ನನ್ನ ಹತ್ತಿರ ಬಾ, ಆದರೆ ನನ್ನ ನೋಡಲಿಕ್ಕಲ್ಲ, ನಾನು ಮೇಘದಲ್ಲಿ ಬರ್ತೇನೆ, ನಿನ್ನನ್ನು ಸಂಪರ್ಕ ಮಾಡ್ತೇನೆ ಎಂಬುದಾಗಿ. ಇವತ್ತು ಸಹ ದೇವರು ಹೇಗೆ ನಮ್ಮ ಜೊತೆಯಲ್ಲಿ ಹತ್ತಿರವಿದ್ದಾನೆ ಎಂಬುದಾಗಿ ಹೇಳುವಾಗ, ತಾನು ದೃಢವಾದ ತನ್ನ ಸಂಬಂಧವನ್ನು ನಮ್ಮ ಜೀವಿತದಲ್ಲಿ ಕೊಡಲು ಇಷ್ಟಪಡುತ್ತಾನೆ. ಪಾಸ್ಟರ್ ರಾಜದಾಸ್ ಅವರೇ, ದೇವರ ಜೊತೆ ಒಂದು ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ವಹಿಸ್ಕೋಬೇಕಾದ್ರೆ ಒಂದು ನಂಬಿಕೆಯ ಒಂದು ಅಸ್ಥಿವಾರ ನಮ್ಮಲ್ಲಿ ಇರಬೇಕು ಅಂತ ಲೇಖಕರು ಹೇಳ್ತಾರೆ. ನಿಮ್ಮ ಒಂದು ಅನಿಸಿಕೆ? ನಂಬಿಕೆ ಇಲ್ಲದೆ ದೇವ್ರನ್ನ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾರಿಗೆ ನಂಬಿಕೆ ಅಚಲವಾಗಿರುತ್ತೆ ಅವರು ಎಲ್ಲವನ್ನ ಗಳಿಸ್ಕೋಬೋದು, ಪಡಿಬೋದು, ದೇವ್ರನ್ನ ಮೆಚ್ಚಿಸ್ಬೋದು. ವಂಡರ್ಫುಲ್, ಮುಂದುವರಿಸಿ. ಖಂಡಿತವಾಗಿಯೂ ನಂಬಿಕೆ ಎಂಬತಕ್ಕಂಥದ್ದು ಕ್ರಿಯಾರೂಪದಲ್ಲಿ ಬರಬೇಕು. ಅದು ಮಾತ್ರವಲ್ಲ, ದೇವರ ಜೊತೆಯಲ್ಲಿ ಸಂಪರ್ಕ ಬೆಳೆಸುವ ಪ್ರತಿಯೊಬ್ಬನಲ್ಲೂ ನಿಕಟವಾದ ನಂಬಿಕೆ, ವಿಶ್ವಾಸ, ಪ್ರೀತಿ ಇರಲೇಬೇಕು. ವಂಡರ್ಫುಲ್. ಈ ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ, ಯಾವುದೇ ರೀತಿಯಾದ ಮುಚ್ಚುಮರೆ ಇಲ್ಲ ದೇವರ ಒಂದು ಸಾಮ್ರಾಜ್ಯದಲ್ಲಿ. ನಮಗೆ ಬರಬೇಕಾಗಿರ್ತಕ್ಕಂಥದ್ದನ್ನು ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವರು ಅದನ್ನು ಕೊಟ್ಟೇ ಕೊಡ್ತಾನೆ. ಮುಂದುವರಿಸಿ. ಖಂಡಿತವಾಗಿಯೂ ಕೀರ್ತನೆಗಳು 139ನೇ ಅಧ್ಯಾಯವನ್ನು ನೀವು ಗಮನಿಸುವಾಗ, ಅಲ್ಲಿ ಸುಂದರವಾಗಿ ಒಂದು ರಾಗದ ಮೂಲಕವಾಗಿ ಹೇಳ್ಬೋದು, ನನ್ನನ್ನು ಪರೀಕ್ಷಿಸಿ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೆ ಎಂಬುದಾಗಿ. ಹಾಡಿ ಒಂದೇ ಒಂದು ಶರಣ. ನೀವು ಯುವರ್ ಸಿಂಗರ್, ಸೊ ಇಟ್ ವಿಲ್ ಆಡ್ ಸೋ ಮಚ್. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೆ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ಈ ಹಾಡನ್ನ ನಾವು ಗಮನಿಸುವಾಗ ಅದು 139ನೇ ಕೀರ್ತನೆ. ಮುಂದೆ ಹೇಳ್ತಕ್ಕಂಥದ್ದು, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ನಾನು ಎಲ್ಲಿ ಹೋಗಲಿ. ಸ್ಥಳನೇ ಇಲ್ಲ. ಎಸ್, ಪಾತಾಳಕ್ಕೆ ಹೋದ್ರೆ ಅಲ್ಲಿರ್ತೀಯ, ಆಕಾಶಕ್ಕೆ ಹೋದ್ರೆ ಅಲ್ಲಿರ್ತೀಯ, ನೀರಿನೊಳಗೋದ್ರಲ್ಲಿರ್ತೀಯ. ಎಲ್ಲ ಸಮಯದಲ್ಲೂ ದೇವರ
ಪರಮಾಧಿಕಾರ, ದೇವರ ಜ್ಞಾನ ಎಷ್ಟು ಇದೆ ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳ್ತಕ್ಕಂಥದ್ದು, ತಾಯಿಯ ಗರ್ಭದಲ್ಲಿ ನಾನು ಅಡಗಿಕೊಂಡ್ರು ಅಲ್ಲಿ ನಿನಗೆ ಗೊತ್ತು. ಯೆರೆಮೀಯನು ಹೇಳ್ತಾನೆ, ನನ್ನನ್ನು ಯಾವಾಗ ಆರಿಸ್ಕೊಂಡೆ? ಕೇವಲ ಪಿಂಡವಾಗಿರುವಾಗ, ತಾಯಿಯ ಗರ್ಭದಲ್ಲಿರುವಾಗ ನನ್ನನ್ನು ಆರಿಸ್ಕೊಂಡಿದ್ದೆ ಎಂಬುದಾಗಿ. ಆಗಿರುವಲ್ಲಿ ಯಾವುದು ಸಹ ನಮ್ಮನ್ನ ದೇವರಿಂದ ಮರೆ ಮಾಡಲು ಸಾಧ್ಯವಿಲ್ಲ. ಅದನ್ನೇ ತಾನೇ ಹೇಳ್ತಕ್ಕಂಥದ್ದು, ನನ್ನ ರೂಪ ನಿನ್ನಿಂದ ಮರೆಯಾಗುವುದಿಲ್ಲ, ನನ್ನ ಅಗಲುವಿಕೆ ನಾನು ಅವಿತುಕೊಳ್ಳಲು ಸಾಧ್ಯವೇ ಇಲ್ಲ. ಸತ್ಯವು ಇಷ್ಟೇ, ದೇವರು ನಮ್ಮನ್ನು ಭಯ ಹುಟ್ಟಿಸ್ತಾ ಇಲ್ಲ. ಆದರೆ ಸ್ವಾಮಿ ನಮಗೆ ಹೇಳ್ತಕ್ಕಂಥದ್ದು, ನಾನು ನಿಮ್ಮ ಜೊತೆಯಲ್ಲಿ ಇರಲು ಇಷ್ಟಪಡುತ್ತೇನೆ, ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮ ಜೊತೆಯಲ್ಲೇ ಇರಬೇಕು ಎಂಬುದಾಗಿ ಸ್ವಾಮಿ ಇಷ್ಟಪಡುವಂತನಾಗಿದ್ದಾನೆ. ಕೆಲವು ಸಾರಿ ನಾವೇನಾಗ್ತದೆ, ಕೀರ್ತನೆ 139 8ನೇ ವಚನ ಗಳಿಸುವಾಗ, ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನು ಇರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡಿರಿ ಎಂದರೆ ಅಲ್ಲಿಯೂ ಸಹ ನೀನು ಇರುತ್ತಿ. ಕತ್ತಲೆ ಆಗಲಿ ಮರಣವೇ ಆಗಲಿ. ಅದಕ್ಕೋಸ್ಕರ ರೋಮಾಪುರದಲ್ಲಿ ಪೌಲನು ಸಹ ಹೇಳ್ತಾನೆ, ಯಾವುದು ನನ್ನನ್ನು ಕ್ರಿಸ್ತನಿಂದ ಅಗಲಿಸಲು ಸಾಧ್ಯವಿಲ್ಲ. ಕಷ್ಟವಾಗಲಿ, ನಷ್ಟವಾಗಲಿ, ಮರಣವಾಗಲಿ, ಇವ್ಯಾವುದು ಸಹ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಒಂದೊಂದು ಕೀರ್ತನೆಗಳನ್ನು ಬೇರೆಯವರು ತೆಗೆದುಕೊಂಡು ಅದರ ಸಾರಾಂಶವನ್ನು ನಮಗೆ ತಿಳಿಸಿದ್ದಾರೆ. ಇಲ್ಲಿ ಒಂದೇ ಸ್ಟಾಪ್ ಮಾಡ್ತೀನಿ. ಹೇಳಿ, ಇಲ್ಲಿ ಒಂದು ಪ್ರಶ್ನೆ ಇದೆ. ದೇವರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಈಗ ಹೇಳಿದ್ದೀರಿ ನೀವು. ಆದ್ರೆ ಇಲ್ಲಿ ಈ ಒಂದು ಥಾಟ್, ಹಂಗಂದ್ರೆ ದೇವರು ನಮ್ಗೆ ಎಲ್ಲ ಗೊತ್ತಿದೆ, ನಾನು ಮನೆಯಲ್ಲಿ ಮಾಡ್ತಕ್ಕಂಥದ್ದು, ಬೀದಿಯಲ್ಲಿ ಮಾಡ್ತಕ್ಕಂಥದ್ದು, ಮುಚ್ಚು ಮರೆಯಾಗಿ ಮಾಡ್ತಕ್ಕಂಥದ್ದು, ಕತ್ತಲೆಯಲ್ಲಿ ಮಾಡ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೆ ಇದರಲ್ಲಿ ನಮ್ಗೆ ಈಗ ಭಯ ಬಂದಿದೆ. ಈಗ ಅಯ್ಯೋ, ದೇವ್ರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತು, ನನಗೆ ಇನ್ನು ಯಾವುದೇ ರೀತಿಯಾದ ಉಳಿವುಗಾಲ ಇಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಸುವಾರ್ತೆಯಲ್ಲಿ ನಮಗೆ ಅದರಿಂದ ಬರುವಂಥ ಉಪಶಮನ ಇದೆ ಎಂಬತಕ್ಕಂಥ ಅಂಶ ಇದೆ. ಇದನ್ನು ವಿವರಿಸಿ. ಖಂಡಿತವಾಗೂ ಸುವಾರ್ತೆ ಎಂಬತಕ್ಕಂಥದ್ದು ಒಂದು ನಿರೀಕ್ಷೆ. ದೇವರಿಗೆ ಎಲ್ಲ ಗೊತ್ತಿರೋದು ಒಂದು ಪರಿಜ್ಞಾನ. ದೇವರು ಸರ್ವವ್ಯಾಪಿ, ಸರ್ವಜ್ಞಾನಿ ಎಂಬತಕ್ಕಂಥದ್ದು ಅದು ದೇವರು ಎಂಬುದನ್ನು ನಿರೂಪಿಸಿಕೊಡುತ್ತದೆ. ಆದರೆ ಸುವಾರ್ತೆ ಎಂಬತಕ್ಕಂಥದ್ದು ಬರುವಾಗ ಪಾಪಿಗಳಾದ ನಮಗೆ ಒಂದು ನಿರೀಕ್ಷೆಯನ್ನು ಕೊಡ್ತಕ್ಕಂಥದ್ದು. ಎಲ್ಲವನ್ನೂ ಗೊತ್ತಿರೋ ದೇವರು ನಿಮ್ಮನ್ನು ರಕ್ಷಿಸಲು ಶಕ್ತನಾಗಿದ್ದಾನೆ ಎಂಬುದನ್ನು ತೋರಿಸಿಕೊಡ್ತಕ್ಕಂಥದ್ದೇ ಸುವಾರ್ತೆ. ಸುವಾರ್ತೆಯಲ್ಲಿರ್ತಕ್ಕಂಥ ಶುಭ ಸಮಾಚಾರ ಏನೆಂದರೆ, ನಾನು ಪಾಪಿಯಾಗಿದ್ದಾಗ್ಯೂ ಸಹ ನನ್ನನ್ನು ರಕ್ಷಿಸಲು ಪರಮಾಧಿಕಾರವುಳ್ಳಂಥ ದೇವರು ಭೂಮಿಗೆ ಬಂದನಲ್ಲ ಎಂಬತಕ್ಕಂಥ ನಿರೀಕ್ಷೆಯನ್ನು ತೋರಿಸುವುದೇ ನಿಜವಾದ ಸುವಾರ್ತೆ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಇದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ದಯವಿಟ್ಟು ಎಲ್ಲೂ ಹೋಗ್ಬೇಡಿ. ಸ್ವಾರಸ್ಯವಾಗಿರ್ತಕ್ಕಂಥ, ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಸಂದೇಶ ಅಡಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ದೇವರು ನಮ್ಮನ್ನು ಈ ಒಂದು ಸಣ್ಣ ವಿಚಾರದಲ್ಲಿ ನಡೆಸಿ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಕೀರ್ತನೆಯ ಪುಸ್ತಕದ ಬಗ್ಗೆ ಕಲಿತಾ ಇದ್ದೀವಿ. ಎಷ್ಟು ವಿಷಯಗಳಿದೆ, ಎಷ್ಟು ವಿಷಯಗಳು ಅಡಗಿದೆ. 4ನೇ ಪಾಠದ 2ನೇ ಭಾಗದಲ್ಲಿದ್ದೇವೆ. ಸೋಮವಾರದ ಪಾಠಕ್ಕೆ ನಾವು ಹೋಗೋಣ. ಬನ್ನಿ. ಫಸ್ಟ್ ರಾಜದಾಸ್ ಅವರೇ, ಇಲ್ಲಿ ದೇವರು ಭರವಸೆಯನ್ನು ಕೊಡ್ತಾ ಇದ್ದಾರೆ, ನಾನು ನೋಡ್ಕೋತೀನಿ, ನನ್ನ ಒಂದು ಕೃಪಾ ಕಟಾಕ್ಷವು ನಿಮ್ಮ ಮೇಲೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಆ ಭರವಸೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಸ್ವಲ್ಪ ಬಲಹೀನರಾಗಿ ಆ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇದೆಯಾ ಇಲ್ವಾ ಅಂತ ಒಂದು ಅನುಮಾನ ಕೂಡ ಬರುತ್ತೆ. ಏನಂತೀರ? ಈ ಅನುಮಾನ ತರವೇ ಸೈತಾನದ ಕೆಲಸ ಆಗಿದೆ. ಯಾವಾಗ ಆತನ ಸಂದೇಹ ತರ್ತಾನೆ ಆಗ ಸಂದೇಶ ಕಳ್ಕೊಂಡ್ಬಿಡುತ್ತೆ. ದೇವರ ಭರವಸೆ ಇದೆ, ಇಲ್ಲಿ ಆತನ ವಾಕ್ಯದಲ್ಲಿದೆ. ದಾವೀದನಿಗೂ ಅನುಭವ ಆಯಿತು. ಆತನು ಪಾಪ ಮಾಡಿ ಸಿಕ್ಕೊಂಡಾಗ ದೇವರು ನನ್ನ ಕೈ ಬಿಟ್ಟ ಅಂತ ತಿಳ್ಕೊಂಡಿದ್ದ. ಆದರೆ ಆತನಿಗೆ ಮತ್ತೆ ದೇವರ ಭರವಸೆ ಕೊಟ್ಟು, ದೇವರ ನಾನು ಎಂದಿಗೂ ಕೈ ಬಿಡ ಅಂತ ಹೇಳ್ತಾನೆ. ಆ ವಚನಗಳನ್ನು ಓದಿ ತಿಳ್ಕೊಳ್ಳೋಣ. ಕೀರ್ತನೆ 40ನೇ ಅಧ್ಯಾಯ 1ರಿಂದ 3ನೇ ವಚನದಲ್ಲಿ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದನು, ಆತ ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿಯುಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಯಾವಾಗ ಆ ಭರವಸೆ ಬರುತ್ತೆ ಅಂದರೆ, ಜನ ನಮ್ಮನ್ನು ನೋಡ್ಬೇಕು, ನೋಡಿ ಹೌದಪ್ಪ ದೇವರು ಇವ್ರನ್ನ ಕೈ ಬಿಟ್ಟಿಲ್ಲ ಅನ್ನೋದು ಬೇರೆಯವ್ರಿಗೆ ಭರವಸೆ ಹುಟ್ಟಿಸುತ್ತೆ. ಇವತ್ತು ನಾವು ಅನುಭವ ಹೊಂದದೇ ಇದ್ದರೆ ಬೇರೆಯವ್ರಿಗೆ ಭರವಸೆ ಬರಲ್ಲ. ದಾವೀದನ್ನು ನೋಡಿ ಅನೇಕರಿಗೆ ಆಶ್ಚರ್ಯ ಆಯಿತು. ಅರೆ, ಇಂಥ ಪಾಪ ಮಾಡಿದ್ರು ಇವನು ಹೆಂಗೆ ಇಷ್ಟು ಧೈರ್ಯವಾಗಿದೆ ಅಂತ ಹೇಳಿದ್ರೆ, ಆತನ ದೇವ್ರ ಮೇಲೆ ಭರವಸೆ ಇಟ್ಟ, ನನ್ನ ಸ್ವಾಮಿ ನನ್ನ ಪಾಪ ಕ್ಷಮಿಸಿದ ಎಂಬ ವಿಶ್ವಾಸ ಇತ್ತು.
ದೇವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿದ್ದಾನೆ. ಆ ವಿಶ್ವಾಸ ದಾವೀದನಿಗೆ ಇವತ್ತು ನಮಗೂ ಅದೇ ಅನುಭವ ಆಗಬೇಕಾಗಿದೆ. ಮುಂದೆ ಹೇಳುತ್ತೆ 50ನೇ ಅಧ್ಯಾಯ 15ನೇ ವಚನದಲ್ಲಿ ಕೀರ್ತನೆಗಾರನ ಅದೇ ಹೇಳ್ತಾನೆ ನೋಡಿ. ಮತ್ತೆ 50ನೇ ಅಧ್ಯಾಯ 15ನೇ ವಚನದಲ್ಲಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಇವತ್ತು ನಮಗೆ ನಂಬಿಕೆ ಇದೆಯಾ? ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ, ಆದರೆ ಎಲ್ಲೋ ಒಂದು ಕಡೆ ಸಂದೇಹ. ಪ್ರಾರ್ಥನೆ ಮಾಡ್ತೀವಿ, ಉತ್ತರ ಸಿಗುತ್ತೋ ಸಿಗಲ್ಲ ಅಂತ. ಆದರೆ ದಾವೀದನಿಗೆ ಅಂತಂದರೆ, ನನಗೆ ಮೊರೆಯಿಡಿರಿ, ಇಕ್ಕಟ್ಟಿನ ಕಾಲ ನನಗೆ ಮೊರೆಯಿಡಿರಿ. ಸ್ವಾಮಿ ಹೇಳ್ತಾರೆ 50ನೇ ಅಧ್ಯಾಯ 15ನೇ ವಚನದಲ್ಲಿ, ಇಕ್ಕಟ್ಟಿನ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನು ನಿಮ್ಗೆ ಏನು ಮಾಡ್ತೇನೆ? ವಿಶೇಷ ಸಹಾಯ ಮಾಡ್ತಾನೆ. ಇವತ್ತು ಎಲ್ಲ ಕ್ರೈಸ್ತರಿಗೆ ಹೇಳೋದು, ವೀಕ್ಷಕರಿಗೆ, ಇವತ್ತು ನಮ್ಮ ಪ್ರಾರ್ಥನೆ ಜೀವಿತ ದಾವೀದನಾಗಿರಬೇಕು. ದಾವೀದನ ಪ್ರಾರ್ಥನೆ ಹೇಗೆ ಸ್ವಾಮಿ ಕೇಳಿ ಪಾಪ ಪರಿಹಾರ ಮಾಡಿದ್ನೋ ಹಾಗೆ ಪರಿಹಾರ ಮಾಡ್ತಾನೆ ಎಂಬ ಭರವಸೆ ನಮಗಿರಬೇಕಾಗಿದೆ. ಕೀರ್ತನೆ 121ನೇದಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಗೆ 5 ಅಂಶಗಳನ್ನು ಕಲಿಬೋದು. ಮೊದಲನೇ ಅಂಶ ಅದಂತ ಹೇಳಿದ್ರೆ 121ನೇ ಕೀರ್ತನೆಯಲ್ಲಿ ಸ್ವಾಮಿ ಅದನ್ನು ಓದ್ರೆ ಅರ್ಥ ಆಗುತ್ತೆ. ಯಾಕೆ ಹೇಳೋದಕ್ಕಿಂತ ನಾವು ಹೋದರೆ ಭಾಳ ಚೆನ್ನಾಗಿರ್ತದೆ. 121ನೇ ಕೀರ್ತನೆ 3ನೇ ವಚನ ನೋಡಿ. ಆತ ನಿನ್ನ ಪಾದಗಳನ್ನು ಕದಲಗೊಳಿಸಿದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸಿದಿರಲಿ. ನಮ್ಮ ಪಾದಗಳನ್ನು ಸಹ ಸ್ವಾಮಿ ಕಾಯ್ತಾನಂತೆ. ಇವತ್ತು ನಾವು ನಡೆಯುವಾಗ ಹೆಡೋದಿಲ್ಲ, ನಮ್ಮ ಪಾದಗಳು ಹೆಡೋದಂತೆ ತನ್ನ ದೂತರನ್ನು ಕಾವಲಿಸಿ ಅಂತ ಹೇಳಿ ನಾವು ಓದ್ತೇವೆ. ಮೊದಲನೇ ಅಂಶ, ನಮ್ಮ ಪಾದಗಳನ್ನು ಕದಲಗೊಳಿಸ್ಲಿಕ್ಕೆ ಬಿಡಲ್ಲ ಸ್ವಾಮಿ. 121ನೇ ಕೀರ್ತನೆ 4ನೇ ವಚನ ಹೇಳುತ್ತೆ, ಈಗೋ ಇಸ್ರೇಲನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇವತ್ತು ನಮ್ಗೆ ನಂಬಿಕೆ ಇದೆಯಾ? ನಮ್ಮ ದೇವರು ಸದಾ ಎಚ್ಚರವಾಗಿರ್ತಾನೆ, ನಮ್ಮನ್ನು ಕಾಪಾಡ್ತಾನೆ ಎಂಬ ಭರವಸೆ ಇರಬೇಕಾಗಿದೆ. ಅನೇಕ ಸರಿ ಹೇಳ್ತಾನೆ, ಸ್ವಾಮಿ ಕಣ್ಣು ತೆರೆದು ಬಿಡ್ರೆ ಸಾಕು ಅಂತ. ಅರ್ಥ ಏನೋ? ಕಣ್ಣು ಮುಚ್ಕೊಂಡಿದ್ದಾನ? ಕಣ್ಣು ಯಾವತ್ತೂ ಮುಚ್ಚಲ್ಲ ದೇವರು. ತೂಕಡಿಸಲ್ಲ, ನಿದ್ರಿಸಂತೇಳಿ ದಾವೀದನಿಗೆ ಅನುಭವ ಆಯ್ತು. 3ನೇ ಅಂಶ 121ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಸ್ವಾಮಿ ಆತನು ಸದಾ ಎಚ್ಚರವಾಗಿರ್ತಾನಂತೆ. ಸದಾ ತೂಕಡಿಸೋದಿಲ್ಲ, ನಿದ್ರಿಸಿಲ್ಲ ಎಂಬುದಾಗಿ ಹೇಳ್ತಾನೆ. 3ನೇ ಅಂಶ, ಆತನು 5ನೇ ವಚನದಲ್ಲಿ ಹೊತ್ತಂಡಿ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ, ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ ಅಂತ. ಇವತ್ತು ಶ್ಯಾಡೋ, ನೆರಳು ಸದಾ ನಮ್ಮ ಹಿಂದೆನೇ ಬರ್ತದಂತೆ. ಹಾಗೆ ದೇವರು ನಮ್ಮ ಕೂಡ ಸದಾ ಇರ್ತಾನೆ ಎಂಬುದಾಗಿ ಆತನ ಎಂಥ ಹೋಲಿಕೆ ಮಾಡ್ತಾನೆ ನೋಡಿ, ನೆರಳಿಗೆ ಹೋಲಿಕೆ ಮಾಡ್ತಾನೆ. 4ನೇ ಅಂಶ, ಆತನ ಬಲಗೈ ನಮ್ಮ ಮೇಲೆ ಸದಾ ಇರ್ತದಂತೆ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ಸದಾ ನಿಂತಿರ್ತಾನೆ, ನಿನ್ನನ್ನು ಕಾಪಾಡಲಿಕ್ಕೆ ಸ್ವಾಮಿ ಇರ್ತಾನಂತೆ. ಈಸ್ ರೈಟ್ ಸೈಡ್. ಸಾವಜೇಗರ ಪಕ್ಕದಲ್ಲಿ ಇದ್ದಿದ್ದು ನಾವು ಎಷ್ಟು ಧೈರ್ಯ ಬರ್ತದೆ. 5ನೇ ಅಂಶ ಹೇಳುತ್ತೆ ಭಾಳ ಸ್ಪಷ್ಟವಾಗಿ 121ನೇ ಕೀರ್ತನೆ 6ರಿಂದ 8ರಲ್ಲಿ, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ, ಹಗಲಲ್ಲಿ ಸೂರ್ಯನು ನಿನ್ನನ್ನು ಬಾಧಿಸುವುದಿಲ್ಲ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡು. ಎಂತಹ ಭರವಸೆ! ಇವತ್ತು ನಮಗೆ ಆ ಒಂದು ಭರವಸೆ ಬಂದರೆ ಎಲ್ಲೋಗೂ ಭಯಪಡಲ್ಲ. ನೀವು ಹೇಳ್ದಂಗೆ ಕಾರ್ಗತ್ತಲಿನ ಕಣಿವೆ ನಡೆದಾಗಲೂ ಕೇಡಿಗೆ ಭಯಪಡೇನು. ಇವತ್ತು ಕತ್ಲೆ ಆಗ್ಬಿಟ್ರೆ, ರಾತ್ರಿ ಆಗ್ಬಿಟ್ರೆ ಎಲ್ಲ ಭಯ ಪಟ್ಕೊಳ್ತಾರೆ. ಅದು ಕತ್ಲೆ ಇದೆಯಪ್ಪ, ದೇವ ಇದೆ ಅಂತ. ನಮಗೆ ಭಯನೇ ಇರೋಲ್ಲ, ಯಾಕಂದ್ರೆ ದೇವ್ರು ನಮ್ಮ ಕೂಡ ಇದ್ದಾನೆ. ಸರ್ವಶಕ್ತನಾದ ದೇವ್ರು ನಮ್ಮ ಕೂಡ ಇರುವಾಗ ಯಾಕೆ ಹೆದರ್ಬೇಕು ನಾವು? ದಾವೀದನ ಕೂಡಿದ್ದ ದೇವರು ನಮ್ಮ ಕೂಡ ಇರ್ತಾನೆ, ನಿಮ್ಮ ಕೂಡ ಇರ್ತಾನೆ. ಎಲ್ಲ ವಿಶ್ವಾಸಿಗಳ ಸಂಗಡ ಸ್ವಾಮಿ ಇರ್ತಾನೆ ಎಂಬ ವಿಶ್ವಾಸವನ್ನು ನಾವು ಬೆಳೆಸ್ಕೊಂಡ್ರೆ ಆಗ ಭರವಸೆ ನಮಗೆ ಬರುತ್ತೆ. ಇಲ್ಲಿ ಲೇಖಕರು ತುಂಬ ಚೆನ್ನಾಗಿ ಬರೀತಾರೆ. ಕೀರ್ತನೆಗಾರನು ಯಾವ ರೀತಿ ದೇವರ ಆರೈಕೆಯ ಮೇಲೆ ನಂಬಿಕೆಯನ್ನಿಟ್ಟನೋ, ನಾವು ಕೂಡ ಅದೇ ರೀತಿಯಾದ ನಂಬಿಕೆ ಇಟ್ಟಾಗ ನಮ್ಮ ಕಾಲನ್ನು ಕೂಡ ನಡ್ಕೊಂಡು ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಕೂಡ ನಾವು ಇಡುವಲ್ಲ ಅಂತ. ಓಕೆ, ಮುಂದೆ ಹೋಗೋಣ. ಇಲ್ಲಿ ನಮ್ಮ ಕಷ್ಟದ ಸಮಯದಲ್ಲೂ ಕೂಡ ಆತನು ನಮಗೆ ಆಶ್ರಯವಾಗಿದೆ. ಕೀರ್ತನೆಗಾರನು ಈ ರೀತಿ ಹೇಳ್ತಾನೆ, 91ನೇ ಅಧ್ಯಾಯ 1ನೇ ವಾಕ್ಯ, ಪರಾತ್ಪರನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಇಲ್ಲಿ ಕೀರ್ತನೆಗಾರನ ಒಂದು ಮಾತನ್ನು ನಾವು ನೋಡೋದಾದರೆ, ಪರಾತ್ಪರನ ಮೊರೆ ಹೋಗ್ತಾನೆ, ಆತನೇ ನನ್ನ ಆಶ್ರಯ ಸ್ಥಾನ, ಆತನೇ ನನ್ನಲ್ಲಿರುವಂತಹ ಪ್ರತಿಯೊಂದು ಕಷ್ಟ ಸಂಕಟಗಳಿಂದ, ಕೇಡು ಗಂಡಾಂತರಗಳಿಂದ, ಸೈತಾನನ ಬಲೆಗಳಿಂದ, ಬೇಟೆಗಾರನ ಬಲೆಯಿಂದ ನನ್ನ ತಪ್ಪಿಸಬಲ್ಲನು ಎಂಬುದಾಗಿ ಹೇಳ್ತಿದ್ದಾನೆ. ಅಷ್ಟೇ ಅಲ್ಲ, ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವಂತಹ ನನ್ನ ದೇವರು ಎಂದು ಹೇಳುವೆನು. ಸ್ವಾಮಿ, ನೀನೇ ನನಗೆ ಆಶ್ರಯ ಸ್ಥಾನ, ನೀನು ಬಿಟ್ಟರೆ ಇನ್ಯಾರು ನೀನೇ ನನಗೆ ಸಹಾಯ ಮಾಡಬೇಕು ಎಂಬುದಾಗಿ ನಾನು ದೇವರ ಹತ್ರ ನಾನು ಬೇಡ್ಕೊಳ್ತೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಅಷ್ಟೇ ಅಲ್ಲ, ನಾವು ಮುಂದೆ ಬರುವಾಗ 91ನೇ ಅಧ್ಯಾಯ 4ನೇ ವಚನದಲ್ಲಿ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ, ಆತನ ಸತ್ಯತೆಯೇ ನಿನಗೆ ಕೇಡವು ಗುರಾಣಿಯೂ ಆಗಿದೆ. ಆತನ ರೆಕ್ಕೆಗಳು ನನಗೆ ಸುರಕ್ಷತೆಯನ್ನು ಕೊಡುತ್ತೆ, ಆಶ್ರಯವನ್ನು ಕೊಡುತ್ತೆ, ನನಗೆ ಯಾವುದೇ ರೀತಿಯಾದಂತಹ ಅಪಾಯಗಳನ್ನು ಬರಿ ಮಾಡುವುದಿಲ್ಲ. ಅದೇ ರೀತಿ ನಾವು 9ನೇ ವಚನವನ್ನು ನಾವು ನೋಡುವಾಗ, ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದ್ದೀಯಲ್ಲ ಎಂಬುದಾಗಿ ಹೇಳ್ತಿದ್ದಾನೆ. ಆದ್ದರಿಂದ ನಾವು ದೇವರ ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡಾಗ ನಮಗೆ ಯಾವುದೇ ರೀತಿಯಾದಂತಹ ಗಂಡಾಂತರಗಳು ಉಂಟಾಗುವುದಿಲ್ಲ
ಎಂಬುದನ್ನು ಕೀರ್ತನೆಗಾರನು ಬಹಳ ಸೊಗಸಾಗಿ ಬರೀತಿದ್ದಾನೆ. ಅಷ್ಟೇ ಅಲ್ಲ, ಕೀರ್ತನೆಗಳು 17ನೇ ಅಧ್ಯಾಯ 4ನೇ ವಚನದಲ್ಲಿ, ಕ್ಷಮಿಸಿ 8ನೇ ವಚನದಲ್ಲಿ ಮತ್ತು ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನದಲ್ಲಿ ದೇವರನ್ನು ಹದ್ದಿಗೆ ಹೋಲಿಕೆ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಕೋಳಿಗೆ ಹೋಲಿಕೆಯನ್ನು ಮಾಡ್ತಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಕೋಳಿ ತನ್ನ ಮರಿಗಳನ್ನು ಬಚ್ಚಿಟ್ಟುಕೊಂಡು ಹದ್ದುಗಳು ದಾಳಿ ಮಾಡಿದರೂ ಸಹ ಹದ್ದುಗಳನ್ನು ಕೂಡ ಬೇಟೆ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತೆ ಆ ಕೋಳಿ. ಸೊ ಎಲ್ಲ ರೀತಿಯ ಕೇಡು ಗಂಡಾಂತರಗಳಿಂದ ಆ ಮರಿಗಳು ಸುರಕ್ಷಿತವಾಗಿರ್ತವೆ ಆ ತಾಯಿ ಕೋಳಿಯಿಂದಾಗಿ. ಸೊ ಅದೇ ರೀತಿ ದೇವರು ಕೂಡ ನಮ್ಮನ್ನು ಕಾಪಾಡ್ತಾನೆ, ದೇವರನ್ನು ನಾವು ಆಶ್ರಯ ಸ್ಥಾನವನ್ನಾಗಿ ಮಾಡಿಕೊಂಡಾಗ ಮಾತ್ರ. ಆದ್ದರಿಂದ ದೇವರನ್ನು ನಾವು ಆಶ್ರಯ ಸ್ಥಾನವನ್ನಾಗಿ ಮಾಡಿಕೊಳ್ಳೋಣ. ಎಲ್ಲ ರೀತಿಯಾದಂತಹ ಕೇಡು ಗಂಡಾಂತರಗಳಿಂದ ದೇವರು ನಮ್ಮನ್ನು ಕಾದು ಕಾಪಾಡಿ ನಡೆಸುವಂಥವನಾಗಿದ್ದಾನೆ. ವಂಡರ್ಫುಲ್. ಇದರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೋ ಹೋಗ್ಬಿಡಿ, ನಿಮಗೋಸ್ಕರ ನಾವು ಇಲ್ಲೇ ಕಾಯ್ತಾ ಮರಳಿ ಸ್ವಾಗತ. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂತಿಮ ಭಾಗದಲ್ಲಿದ್ದೇವೆ, 4ನೇ ಪಾಠದಲ್ಲಿದ್ದೇವೆ, ಬುಧವಾರದಲ್ಲಿದ್ದೇವೆ. ರಕ್ಷಕನು ಮತ್ತು ವಿಮೋಚಕನು ದೇವರು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಅಂಶ. ಆದರೆ ಇದನ್ನು ದಯವಿಟ್ಟು ನಮ್ಮೆಲ್ಲರಿಗೋಸ್ಕರ ವಿವರಿಸಿ. ಪೌಲ ಭಾಳ ಸ್ಪಷ್ಟವಾಗಿ ಇದನ್ನು ಹೋಲಿಕೆ ಮಾಡ್ತಿದ್ದಾನೆ. ಹೇಗೆ ದೇವರು ನಮ್ಮ ರಕ್ಷಕನು ವಿಮೋಚಕನು ಎಂಬುದಾಗಿ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ 1-4 ವಚನಗಳನ್ನು ಹೀಗೆ ಹೇಳ್ತಾನೆ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಎಷ್ಟು ಸರಳವಾಗಿ ಪೌಲ ವಿವರಿಸ್ತಾ ಇದ್ದಾನೆ. ಆ ಬಂಡೆ, ಅನೇಕರು ಹೇಳ್ತಾರೆ ಯೇಸು ಸ್ವಾಮಿ ಹಳೆ ಒಡಂಬಡಿಕೆ ಇರಲಿಲ್ಲ, ಹೊಸ ಒಡಂಬಡಿಕೆ ಮಾತ್ರ ಅಂತೇಳಿ. ಇಲ್ಲಿ ಪೌಲನ ಮುಖ ನಮ್ಗೆ ಅರ್ಥ ಆಗುತ್ತೆ. ಅಲ್ಲಿದ್ದಂಥ ಬಂಡೆಯಿಂದ ಬಂದ ನೀರು ಕ್ರಿಸ್ತನೇ ಆ ಬಂಡೆ ಎಂಬುದಾಗಿ. ಇವತ್ತು ವೀಕ್ಷಕರಿಗೆ ಹೇಳಬೇಕಾಗಿದೆ, ಬೇರೆ ಸಭೆಯಲ್ಲಿ ಯೇಸು ಸ್ವಾಮಿ ಹಳೆ ಒಡಂಬಡಿಕೆ ಇರಲಿಲ್ಲ ಅಂತ ಹೇಳ್ತಾರೆ. ಅದರಿಂದ ಈ ವಾಕ್ಯದಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಹಳೆ ಒಡಂಬಡಿಕೆಯ ಕ್ರಿಸ್ತನು ಒಂದೇ, ಹೊಸ ಒಡಂಬಡಿಕೆ ಕ್ರಿಸ್ತನು ಒಬ್ಬನೇ. ಹಳೆ ಒಡಂಬಡಿಕೆಯನ್ನು ಶಿಲುಬೆ ಮೇಲೆ ಜಡ್ದಿದ್ದಾರೆ ಯೇಸು ಸ್ವಾಮಿ ಅಂತಾರೆ. ಇದು ಸ್ವಾಮಿ ಹಳೆ ಒಡಂಬಡಿಕೆ ಜಡ್ದಿಲ್ಲ, ಆಜ್ಞೆಗಳನ್ನು ಜಡ್ದಿಲ್ಲ, ನಮ್ಮ ಪಾಪಗಳನ್ನು ಶಿಲುಬೆ ಮೇಲೆ ಜಡ್ದ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಆ ಪ್ರಯುಕ್ತವಾಗಿ ಭಾಳ ಸ್ಪಷ್ಟವಾಗಿ ಹೋಲಿಕೆ ಮಾಡಿದ್ದಾನೆ. ದೇವರು ಆವಾಗ ಅವ್ರನ್ನ ಸಂರಕ್ಷಿಸಿದ ದೇವರು ಈಗಲೂ ನಮ್ಮನ್ನು ಸಂರಕ್ಷಿಸ್ತಾನೆ. ನಮ್ಮ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ವಿಮೋಚಕನು ರಕ್ಷಕನು ಆತನೇ ಎಂಬುದನ್ನು ಮಾತ್ರ ಮರೆಯಬಾರ್ದು. ಕೀರ್ತನೆ 114ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ ಕೀರ್ತನೆಗಾರನು ಎಷ್ಟು ಸರಳವಾಗಿ ವಿವರಣೆ ಮಾಡ್ತಾರೆ ನೋಡಿ. ದೇವರ ಜನರ ವಿಮೋಚನೆ ಹೇಗಿತ್ತು ಅಂತೇಳಿ. ಇಸ್ರೇಲರು ಐಗುಪ್ತ ದೇಶವನ್ನು, ಯಾಕೋಬನ ಮನೆತನವರು ಅನ್ಯ ಭಾಷೆಯ ಜನಾಂಗವನ್ನು ಬಿಟ್ಟ ಮೇಲೆ ಯಹೂದ್ಯವು ದೇವರ ಪರಿಶುದ್ಧ ವಾಸಸ್ಥಾನವು, ಇಸ್ರೇಲು ಅವನ ರಾಜ್ಯವು ಆದವು. ಸಮುದ್ರವು ಕಂಡು ಓಡಿ ಹೋಯಿತು, ಯೋರ್ದನ್ ಹೊಳೆಯು ಹಿಂದಿರುಗಿತು, ಪರ್ವತಗಳು ಟಗರ್ನಂತೆಯೂ ಗುಡ್ಡಗಳು ಕುರಿ ಮರಿಗಳಂತೆಯೂ ಹಾರಾಡಿ. ಅಂದರೆ ಅರ್ಥ, ಅಲ್ಲಿ ಬೆಟ್ಟ ಗುಡ್ಡ ಇತ್ತು, ಸಮುದ್ರಗಳಿತ್ತು, ಹೊಳೆ ಇತ್ತು, ಎಲ್ಲವೂ ಸಹ ವಿಭಾಗ ಆಯ್ತಂತೆ ದೇವರ ಒಂದು ಪ್ರಸನ್ನತೆಯಿಂದ. ಅದೆಲ್ಲವನ್ನು ದಾಟಿಸಿ ದೇವರು ತನ್ನ ಮಕ್ಕಳನ್ನು ಐಗುಪ್ತ ದೇಶದಿಂದ ಅವ್ರನ್ನ ಸಂರಕ್ಷಿಸಿದ, ಅವ್ರನ್ನ ಕಾಪಾಡ್ದ, ಅವ್ರನ್ನ ನಡೆಸ್ತಾ ಬಂದ. ಈಗಲೂ ಸಹ ಸ್ವಾಮಿ ಈ ಪರ್ವತಗಳ ಹಾಗೆ ಸಮಸ್ಯೆಗಳಿರ್ಬೋದು, ಸಮುದ್ರದ ಹಾಳ ಹಾಗೆ ಅಂತ ನಮ್ಮ ಚಿಂತೆ ದುಃಖಗಳಿರ್ಬೋದು, ಎಲ್ಲವನ್ನು ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ದೇವರು ನಿರಂತರವಾಗಿರ್ತಕ್ಕಂಥ ದೇವರು. ಯಾರು ಆತನನ್ನು ಆಶ್ರಯಿಸ್ಕೊಳ್ತಾರೆ, ಯಾರು ನಿರಾಶ್ರಿತರಾಗಲ್ಲ. ಈ ಒಂದು 2 ಪದ ಪ್ರಯೋಗ ಮಾಡಿದ್ದಾರೆ ಇಲ್ಲಿ, ರಕ್ಷಕನು ವಿಮೋಚಕನು ಅಂತ 2 ಒಂದೇ ಸಾಲಲ್ಲಿ ಹಾಕಿದ್ದಾರೆ. ಡಿಫೆಂಡರ್, ಇಂಗ್ಲೀಷಲ್ಲಿ ಡಿಫೆಂಡರ್, ಡೆಲಿವರರ್ ಅಂತ. ರಕ್ಷಕನು ಯಾವಾಗಲೂ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮನ್ನು ಯಾರಾದರೂ ಬಂದು ರಕ್ಷಣೆ ಮಾಡ್ತಾರೆ ಒಂದು ಸಂದರ್ಭದಿಂದ. ವಿಮೋಚಕನು ಎಂಬತಕ್ಕಂಥ ಪದವನ್ನು ಜನರಿಗೆ ಉಪಯೋಗಿಸೋಕ್ಕಾಗಲ್ಲ ಅಲ್ವೇ? ಖಂಡಿತವಾಗಿ. ಯಾಕಂದರೆ ವಿಮೋಚಕನು ಒಬ್ಬನೇ. ಎಲ್ಲರೂ ಸಹ ನಿಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ, ಎಲ್ಲರೂ ಸಹ ನಿಮ್ಮನ್ನು ವಿಮೋಚಿಸಲು ಸಾಧ್ಯವಿಲ್ಲ. ಒಬ್ಬನೇ ರಕ್ಷಕನು, ಒಬ್ಬನೇ ವಿಮೋಚಕನು ಎಂಬ ಸತ್ಯವನ್ನು ನಾವು ತಿಳಿದುಕೊಳ್ಬೇಕು. ಮುಂದುವರಿಸಿ. ಅಪ್ರಯುಕ್ತವಾಗಿ ಭಾಳ ಸ್ಪಷ್ಟವಾಗಿ 114ನೇ ಅಧ್ಯಾಯ 7ನೇ ವಚನದಲ್ಲಿ, ಭೂಲೋಕವೇ ಕರ್ತನು ಪ್ರತ್ಯಕ್ಷನಾಗಿದ್ದಾನೆ, ಯಾಕೋಬನ ದೇವರು ನಿನ್ನ ಮುಂದಿದ್ದಾನೆ, ಕಂಪಿಸು. ಇವತ್ತು ಯಾಕೋಬ ಜನರನ್ನು, ಇಸ್ರೇಲ್ ಜನರನ್ನು ರಕ್ಷಣಾ ದೇವರು ನಮ್ಮ ಮುಂದೆ ಇದ್ದಾನೆ, ನಮ್ಮ ಬಳಿಯಲ್ಲಿದ್ದಾನೆ, ಆತ ನಮ್ಮ ಬಲಗಡೆಯಲ್ಲಿದ್ದಾನೆ.
ಆ ಭರವಸೆ ಇರಬೇಕಾಗಿದೆ. ಇವತ್ತು ಅನೇಕರಿಗೆ ಆ ದೇವರು ಅದೃಶ್ಯ ಸ್ವರೂಪನಲ್ಲ, ದೇವರು ಕಣ್ಣು ಕಾಣಲ್ಲ, ಆ ಪ್ರಯುಕ್ತ ದೇವರೆಲ್ಲಿದ್ದಾನೆ ಎಂಬ ಒಂದು ಸಂದೇಹ ಅವರಲ್ಲಿ ಹುಟ್ಟುತ್ತೆ. ಆದರೆ ಇಸ್ರೇಲರ ಅನುಭವ ಹೇಗೆ ದೇವರು ಹಗಲಿನಲ್ಲಿ ಮೇಘದೋಪಾದಿಯಲ್ಲಿ, ರಾತ್ರಿಯಲ್ಲಿ ಅಗ್ನಿಸ್ತಂಭದ ಉಪಾದಿಯಲ್ಲಿ ಅವರನ್ನು ರಕ್ಷಿಸಿ ನಡೆಸ್ನೋ ಅದೇ ದೇವರು ಇವತ್ತು ನಮ್ಮ ಕೂಡ ಇದ್ದಾನೆ. ಅಲ್ಲದೇ ನಾವೆಲ್ಲ ಬಹುಶಃ ಎಲ್ಲ ಮಣ್ಣು ಸೇರಬೇಕಾಗಿತ್ತು, ಸಮಾಧಿ ಆಗಬೇಕಾಗಿತ್ತು. ಈ ಮರಣಕರವಂಥ ಕೊರೋನಾ ಈ ಒಂದು ವ್ಯಾಧಿಯಿಂದ ಲಕ್ಷಾಂತರ ಜನರು ಸತ್ತು ಹೋಗಿದ್ದಾರೆ. ಇವತ್ತು ನಾವೆಲ್ಲ ಉಳಿದಿದ್ದೀವಿ ಅಂತ ಹೇಳಿದ್ರೆ ಆತನ ಕೃಪೆ. ಆತನು ಹೇಗೆ ಪಾಸ್ಟರ್ ಮುತ್ತು ಹೇಳಿದ್ರಲ್ಲ, ಹದ್ದು ಹೇಗೆ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಎತ್ಕೊಂಡು ಹಾರುತ್ತೋ, ಹೇಗೆ ಕೋಳಿ ತನ್ನ ಮರಿಗಳನ್ನು ಸಂರಕ್ಷಿಸ್ತೋ, ಹಾಗೆ ದೇವರು ನಮ್ಮನ್ನು ಸಂರಕ್ಷಿಸ್ತಾನೆ, ವಿಮೋಚಿಸ್ತಾನೆ, ಪಾಪದಿಂದ ಬಿಡುಗಡೆ ಕೊಡ್ತಾನೆ. ಆತನೊಬ್ಬನೇ ರಕ್ಷಕ ಎಂಬುದನ್ನು ಮಾತ್ರ ಮರೆಯಬಾರ್ದು. ಓಕೆ, ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಈ ಸಹಾಯವು ಇಲ್ಲಿಂದ ಬರ್ತದೆ, ಇಲ್ಲಿಂದ ಬರ್ತಾ ಇದೆ. ನಮಗೆ ಸಹಾಯ ನಾವು ಪ್ರಾರ್ಥನೆ ಮಾಡಿದಾಗ, ಕಷ್ಟ ಸಂಕಷ್ಟದಲ್ಲಿ ದೇವರಿಗೆ ನಾವು ಮೊರೆ ಇಡುವಾಗ ನಮಗೆ ಉತ್ತರ ಎಲ್ಲಿಂದ ಸಿಗುತ್ತದೆ ಎಂಬುದನ್ನು ಸತ್ಯವಾಕ್ಯದಿಂದ ಓದಿ ತಿಳಿಯೋಣ. ಲೆಟ್ ದ ಬೈಬಲ್ ಸ್ಪೀಕ್. ಕೀರ್ತನೆಗಳು 3ನೇ ಅಧ್ಯಾಯ 4ನೇ ವಚನ ಈ ರೀತಿ ಹೇಳುತ್ತೆ, ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ದೇವರು ಆ ಪರಮ ಚಿಯೋನಿನಿಂದ ದೇವರು ನಮ್ಮ ಮೊರೆಯನ್ನು ಕೇಳಿ ನಮಗೆ ಸಹಾಯಕ್ಕೆ ಬರುವಂಥವನಾಗಿದ್ದಾನೆ, ನಮಗೆ ಬೇಕಾದಂತಹ ಬಿಡುಗಡೆಯನ್ನು ಕೊಡುವಂಥವನಾಗಿದ್ದಾನೆ, ನಮಗೆ ಬೇಕಾದಂತಹ ಸದುತ್ತರವನ್ನು ಕೊಡುವಂಥವನಾಗಿದ್ದಾನೆ ಎಂಬುದನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಿದೆ. ಅದು ಖಂಡಿತವಾಗಲೂ ದೇವರ ಸಿಂಹಾಸನದಿಂದ ಮಾತ್ರ ಹೊರಟು ಬರುವಂಥದ್ದಾಗಿದೆ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ 121ನೇ ಅಧ್ಯಾಯದಲ್ಲಿ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಂತಹ ಯೆಹೋವನಿಂದಲೇ ನನಗೆ ಬರುತ್ತದೆ, ಆದ್ದರಿಂದ ನಾನು ಪರ್ವತಗಳ ಕಡೆಗೆ ನೋಡ್ತೇನೆ ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. ಆದ್ದರಿಂದ ನಾವು ದೇವರ ಕಡೆಗೆ ನೋಡುವಾಗ ದೇವರು ಖಂಡಿತವಾಗಲೂ ಆ ಪರಮ ಕನಾನಿನಿಂದ, ಪರಮ ಚಿಯೋನಿನಿಂದ ನಮಗೆ ಸದುತ್ತರವನ್ನು ಕೊಡುವಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ಪೌಲನು ಬಹಳ ಸೊಗಸಾಗಿ ಈ ಸತ್ಯವನ್ನು ಅರಿತಂತಹ ಪೌಲನು ಬಹಳ ಸೊಗಸಾಗಿ ಒಂದು ಮಾತನ್ನು ಹೇಳ್ತಾನೆ. ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಬಹಳ ಸೊಗಸಾಗಿ ಈ ಮಾತನ್ನು ಬರೆಯೋದನ್ನು ನಾವು ಕಾಣ್ತೇವೆ. 4ನೇ ಅಧ್ಯಾಯ 15 ಮತ್ತು 16 ವಾಕ್ಯಗಳಲ್ಲಿ ಈ ರೀತಿ ಹೇಳ್ತಾನೆ, ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದವನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನಾವು ಧೈರ್ಯವಾಗಿ ಕ್ರಿಸ್ತನ ಬಳಿಗೆ ಹೋಗಬಹುದು. ಯಾಕೆ ಅಂತಂದರೆ ನಿರ್ಬಲಾವಸ್ಥೆಯಲ್ಲಿ ಆತನು ಕೂಡ ನಮ್ಮ ಹಾಗೆ ಇದ್ದ. ನಮ್ಮ ಕಷ್ಟಗಳೇನು, ನಮ್ಮ ಸಂಕಷ್ಟಗಳೇನು ಎಂಬುದಾಗಿ ನಮಗಿಂತ ಮುಂಚಿತವಾಗಿ ಆತನು ಅರಿತುಕೊಂಡಿದ್ದಾನೆ. ಆದ್ದರಿಂದ ನಾವು ಧೈರ್ಯವಾಗಿ ಆತನ ಸಿಂಹಾಸನದ ಕಡೆ ಹೋಗಬಹುದು, ನಾವು ದೇವರಿಗೆ ಮೊರೆ ಇಡಬಹುದು, ನಮಗೆ ಖಂಡಿತವಾಗಲೂ ಸಹಾಯವು ಅಲ್ಲಿಂದಲೇ ಬರುವಂಥದ್ದಾಗಿದೆ ಎಂಬುದಾಗಿ ಪೌಲನು ಕೂಡ ಈ ಭಾಗದಲ್ಲಿ ಬಹಳ ಸಂಕುಚಿತವಾಗಿ ಬಹಳ ಸ್ಪಷ್ಟವಾಗಿ ತಿಳಿಸುವಂಥವನಾಗಿದ್ದಾನೆ. ಕೀರ್ತನೆಗಾರನು ವರ ಕವಿ ಅಂತ ಹೇಳೋದು ಸುಮ್ಮನೆ ಅಲ್ಲ, ಖಂಡಿತವಾಗ್ಲೂ ಎಷ್ಟು ಅದ್ಭುತವಾಗಿ ಅಂಶಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೇನೆ ಅಂದರೆ ಅದರಲ್ಲೂ ವಿಶೇಷವಾಗಿ ಪಾಸ್ಟರ್ ರಾಜದಾಸ್ ಪರ್ವತಗಳನ್ನು, ಈಗ ಚಿಕ್ಕ ವಯಸ್ಸಿಂದ ನಾವೆಲ್ಲರೂ ಪರ್ವತಗಳನ್ನು ನೋಡಿದಾಗ ಎಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಅಂಶ ಎಂಬತಕ್ಕಂಥ ನಾವು ಗ್ರಹಿಸ್ಕೊಂಡಿದ್ದೇವೆ. ಪರ್ವತಗಳ ಕಡೆ ನೀವು ನೋಡ್ರಿ, ಅದನ್ನು ಸೃಷ್ಟಿ ಮಾಡಿದಂಥ ದೇವರನ್ನು ನೀವು ನೋಡಿ ಅಂತ. ಇದರ ಬಗ್ಗೆ ನಾವು ಬಹಳಷ್ಟು ಮಾತಾಡಬಹುದು, ಆದರೆ ಸಮಯಬದ್ಧರಾಗಿದ್ದೇವೆ. ಮೂವರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ನಮಸ್ಕಾರ. ನಮಸ್ಕಾರ.